ಹೋದ್ರೆ ಸರ್ ನಾವು ಒಬ್ಬ ಬಿಟ್ಟು ತೋರಿಸ್ತೀವಿ. ನೀವೇ ಬಿಟ್ಟು ತೋರಿಸ್ತೀರಾ? ಅಂದರೆ ಆ ಧೈರ್ಯ ಇದೆ. ಐತೆ ಸರ್. ನಿಮ್ಮ ಹೆಸರು? ಅಬ್ಬಯ್ಯನ್ ಸರ್. ಇದು ಯಾವ ಊರು? ಇದು ಡ್ಯಾಗರ್ಸ್ಪಳ್ಳಿ. ಎಲ್ಲಿ ಬರುತ್ತೆ ಇದು? ಸೂಳಗಿರಿ ಪಕ್ಕದ ಸರ್. ಸೂಳಗಿರಿಂದ 3 ಕಿಲೋಮೀಟ್ರ್. ಸೂಳಗಿರಿಯಿಂದ 3 ಕಿಲೋಮೀಟರ್ ಸರ್. ಈ ಹೋರಿಗಳು ನಿಮ್ವೇನಾ? ನಮ್ಮದೇ ಸರ್. ಒಂದು ಎತ್ತು ಒಂದು ಹೋರಿ ಅಲ್ಲ? ಹೌದು ಸರ್. ಹಬ್ಬಕ್ಕೆ ತಂದಿದೆ ಸರ್. ಹೌದಾ? 2 ಹಬ್ಬಕ್ಕೆ ತಂದಿರೋದು? ಭಾರಿ ಹಬ್ಬ ಸರ್. ಅಲ್ಲ, ಎಷ್ಟು ವರ್ಷ ಆಯ್ತು ನೀವು ತಂದಿದ್ದು? ನಾನು ಇವಾಗ ಹಬ್ಬ ಅಂತ ನೆಕ್ಸ್ಟ್ ಒಂದು ಫಸ್ಟ್ ಒಂದು ತಿಂಗಳಾಯ್ತು. ಹಾಂ, ಒಂದು 20 ದಿನ ಒಂದು ಸರ್. ಅದು ವೈಟು ಯಾವ ಎಷ್ಟು ದಿವಸ ಆಯ್ತು? ಅದು ಒಂದು ತಿಂಗಳ ಮೇಲೆ ಆಯ್ತು ಸರ್. ಇದು ಒಂದು 20 ದಿನ ಆಯ್ತು ಸರ್. ಹೌದಾ? ಎಷ್ಟು ಬಿತ್ತು ಬೆಲೆ ನಿಮಗೆ? ಸರ್ ಅದು 2.65 ಸರ್ ಹೋರಿ. ಯಾವುದು? ಈ ಕಡೆ ಇರೋದು? ಹಾಂ, ಕಪ್ಪದ್ದು. ಎಷ್ಟಾಯ್ತು ಅಂದರೆ? 2.65. ಅದು 85 ಸರ್. ಹೌದಾ? ಅಲ್ಲಲ್ಲೇನಾಗಿದೆ ಹೋರಿ ಇದು? 6 ಸರ್. ಆ ಕಡೆ ಇರೋ ಕಡೆ ಮಳಿತ ಸರ್ ಇವಾಗ. ಹೌದಾ? ಹೌದು ಸರ್. ಏನಿಟ್ಟಿದ್ದೀರಾ ನಿಮ್ಮ ಬ್ರ್ಯಾಂಡು? ನಾವು ರಾಕಿ ಅಂತ ಸರ್. ರಾಕಿ. ಮೊದಲು ಯಾವ್ದನ್ನ ಸಾಕಿದ್ರಾ? ಮೊದಲು ಮಾಡ್ಕೊಂಡಿದ್ದು ಸರ್. ನಮ್ಮ ಅಪ್ಪ ತಿರೋಗ್ಬಿಟ್ರು, ಅದು 1 ವರ್ಷ ಕಟ್ಟಿಲ್ಲ. ಆಮೇಲೆ ಬಿಟ್ಟು ನೆಕ್ಸ್ಟ್ ಆಮೇಲೆ ಸ್ಟಾರ್ಟ್ ಮಾಡಿ ಸರ್. ಹೌದಾ? ಹೌದು ಸರ್. ಇದೊಂದೇನೋ ಬೇರೆ ಯಾವ್ದನ್ನ ಸಾಕಿದ್ರೆ ಇನ್ನು ಹೋರಿಗಳು? ಇಲ್ಲ, ಮಸ್ತಾಗಿ ಸಾಕಿದ್ದೀನಿ ಸರ್. ಹಾಂ, ಬೇಕಾದಷ್ಟು ಸಾಕಿದ್ದೀನಿ ಸರ್. ಹೌದಾ? ಎಲ್ಲೆಲ್ಲಿ ಹಾಕಿದ್ರಿ ಹಬ್ಬಕ್ಕೆ? ಹೋದ ವರ್ಷ ಹೋದ ವರ್ಷ ಒಂದು ಮಾಡ್ಕೊಂಡಿದ್ದೆ. 2-3 ಹಬ್ಬ ಮಾಡಿ ಕೊಟ್ಟೆ. ಹಾಂ, ಹಾವೇರಿ ಕೊಟ್ಟೆ. ಹಾಂ, ಹಾವೇರಿ ಪ್ರವೀಣ್ ಅಂತ ಕೊಟ್ಬಿಟ್ಟೆ ಸರ್. ಹೌದಾ? ಹೌದು ಸರ್. ಏನು ಹೋರಿ ಸಾಕಿದ್ರೆ ಎತ್ತೊಂದು ಓರಿ ಒಂದು ಸರ್. ಹೌದಾ? ಏನು ಕುಚ್ಚು ಕಟ್ ಬಿಡ್ತಾ ಇದ್ರಾ ಇಲ್ಲ ಪಿಪಿ ಕಟ್? ಇಲ್ಲ ಸರ್, ಕುಚ್ಚೆ ನಾವು ಕುಚ್ಚೆ ಹಾಕಿದ್ವಿ ಸರ್. ಎಷ್ಟು ಅಡಿ ಕಟ್ತಾ ಇದ್ರು ಕುಚ್ಚು? 3.5 ಅಡಿ ಸರ್. 3.5 ಅಡಿ. ಹೌದು ಸರ್. ಶರಣ ಅಂತ ನಮ್ಮ ಫ್ರೆಂಡ್ ಇದ್ದಾರೆ. ಎಲ್ಲಿರೋದವರು? ಅಲ್ಲಿ ಯಾಪಮ್ಮರನ್ ಶರಣ ಅಂದರೆ ನಿಮ್ಮಂಬಟ್ಟಿ ಪಕ್ಕದಲ್ಲಿದ್ದಾರೆ. ಇಲ್ಲ, ವಾನಂಬಾಡಿ ಹತ್ರ. ವಾನಂಬಾಡಿ ಹತ್ರ. ನಮಗೆ ಬೇಕಂತದಕ್ಕೆ ಸರಿ ಹಬ್ಬ ಮಾಡ್ಬೇಕಂತ ನಮ್ಗೆ ಕೊಟ್ಟರು ಸರ್. ನಿಮ್ಗೆ ಕೊಟ್ಟಿದ್ದಾರೆ? ಮತ್ತೆ ನೀವು ವಾಪಸ್ ಕೊಟ್ಬಿಡ್ಬೇಕಲ್ಲ? ಇಲ್ಲ, ವ್ಯಾಪಾರ ಆಗಿದೆಯಾ? ಇಲ್ಲ, ವ್ಯಾಪಾರ ಆಗಿದೆ ಸರ್. ವ್ಯಾಪಾರ ನಮಗೆ ಬೇಕು. ಪಿಪಿ ಅಲ್ಲಿ ಹೋಗ್ತಾವೆ ಎರಡೂ? ಪಿಪಿ ಎಲ್ಲ ಬೇಕಾದಷ್ಟು ಮಾಡ್ತೇವೆ. ಅದು ಹೋಗುತ್ತೆ, ಇದು ಹೋಗುತ್ತೆ. ಪಿಪಿ ಹಾಕಿ ಮಾಡಿ ಫಸ್ಟೇ ಪಿಪಿ ಹಾಕಿದ್ದಾರೆ. ಯಾವ್ದು? ಅದಕ್ಕೆ ಅಂದ್ರೆ ಹಾವೇರಿಯಿಂದ ಬಂದಿರೋದು? ಇದು ತಮಿಳ್ನಾಡಲ್ಲಿ ಇತ್ತು, ಅಂಚೆಟ್ಟಿಲಿ ಇತ್ತು. ಇದು ತಮಿಳ್ನಾಡು, ಇನ್ನು ಆ ಕಡೆ ಹೋಗಿಲ್ಲ. ಮೊದ್ಲಿಂದಾನು ರಾಕಿ ಬಾಯ್ ಅಂತಾನೆ ಹೇಳ್ತಾ ಇದ್ರ? ಅವಲ್ಲ ಸರ್, ನಮ್ಮ ಅಪ್ಪ ಹೆಸರು ಸಿನ್ನಾನ್ ಅಂತ ಹೇಳ್ತಾ ಇದ್ರು. ಆಮೇಲೆ ನಮ್ಮ ಅಪ್ಪ ಕಟ್ಕೊಂಡ್ರೆ ನಮ್ಮ ಅಣ್ಣ ಕಟ್ತಾ ಇದ್ರು ತಿಮ್ರಾಯಪ್ಪ ಅಂತ. ಅವ್ರು ಓರಿ ತಿಮ್ರಾಯಪ್ಪ ಅಂದ್ರೆ ಹೆಸರು ಹೋದವ್ರು. ಎಲ್ಲಾ ಸ್ಟೇಟ್ ಅಲ್ಲಿ ಗೊತ್ತು ಓರಿ ತಿಮ್ರಾಯಪ್ಪ ಅಂದ್ರೆ. ಅವ್ರು ಒಳ್ಳೆ ಕಟ್ಟಿದ್ರು. ನಾವು ಒಟ್ಟಿಗೆ ಇದ್ರು ಅವಾಗ. ನಮ್ಮ ಅಪ್ಪ ಹೆಸರು ಹೇಳ್ಯಾರಿ, ನಮ್ಮ ಅಣ್ಣ ಹೆಸರು ಹೇಳ್ತಾ ಇರಲ್ಲ. ಸಿನ್ನಾನ ಅಂದ್ರೆ ಎಲ್ಲ ಒಳ್ಳೇದ್ ಕೆಟ್ಟದಕ್ಕೆಲ್ಲ ಒಳ್ಳೇದ್ ಕರ್ಕೊಂಡು ಹೋಗೋರು. ಒಳ್ಳೆ ಹಬ್ಬ ಮಾಡೋದ್ರು, ಬೇಕಾದಷ್ಟು ಹಬ್ಬ ಮಾಡಿದ್ರಿ. ಆಮೇಲೆ ಅವ್ರ ಅಪ್ಪ ನಮ್ಮ ಅಪ್ಪ ತೀರ್ಕೊಬಿಟ್ರು, ನಮ್ಮ ಅಣ್ಣನ ತೀರ್ಕೊಬಿಟ್ರು. ಆಮೇಲೆ 2 ದಿವಸ 1 ವರ್ಷ ಬಿಟ್ಟೆ. 1 ವರ್ಷ ಬಿಟ್ಟೆ. ಈ ಕಷ್ಟ ಬಂದ್ಬಿಡ್ತು. ನಮ್ಮ ಅಣ್ಣವ್ರಿಬ್ರು ನಮ್ಮ ಅಪ್ಪ ತೀರ್ಕೊಬಿಟ್ರು. ಒಳ್ಳೆ ಎತ್ ಕಟ್ಟಿದವರು, ಬೇಕಾದಷ್ಟು ಎಷ್ಟು ಬೇಕಾ ಹೆಸರು ಮಾಡಿದವ್ರು. ಆಮೇಲೆ ಇವಾಗ ನಾನು ಹೆಸರು ಮಾಡ್ಬೇಕಂತ ತಗೊಂಡಿದ್ದೀನಿ ಸರ್. ಈಗ ನೀವು ಹೆಸರು ಮಾಡ್ಬೇಕು? ಹೌದು, ನಮ್ಮ ಅಪ್ಪ ಹೆಸರನ್ನೇ. ಇವಾಗ ಸಿನ್ನಾನೇ. ನನ್ನ ರಾಕಿ ಅಂತ ಬಿಟ್ಟೆ, ಅದು ವೇಲೂರು ಕೊಟ್ಬಿಟ್ಟೆ.
ಫಸ್ಟ್ ರಾಖಿ ಅನ್ನೋದಿತ್ತ ರಾಖಿ ಅಂದಿತ್ತು. ಮಾರ್ನಂಬೆಲ್ ರಾಜೇಶ್ ಕೊಂದು ಕೊಟ್ಟೆ, ಅವ್ರು ವೇಲೂರು ಕೊಟ್ಬಿಟ್ರು. ಆಮೇಲೆ ನೆಕ್ಸ್ಟ್ ಒಂದು ತೆಗದೆ ಕಷ್ಟಕ್ಕೆ ಮಾರ್ಕೋಗ್ಬಿಟ್ಟೆ ಸರ್. ಆಮೇಲೆ ನಮ್ಮ ಅಪ್ಪನ ಹೆಸರು ತೆಗಿಬೇಕು, ನಮ್ಮ ಅಪ್ಪನ ಹೆಸರು ಬೇಕು ಅಂತ ನಾನು ಈಗ ತಗೊಂಡಿದ್ದೀನಿ ಸರ್. ನಿಮ್ಮ ಅಪ್ಪ ಅವ್ರು ಏನ್ ಹೆಸರು ಇಟ್ಟು ಕರೀತಾ ಇದ್ರು ಅವಾಗ? ಸಿನ್ನಾನ್ ಅಂತ. ಹೊರಗಳಿಗೆಲ್ಲ ಅವೇ ಸಿನ್ನ ಇಲ್ಲ, ಸಿನ್ನ ಡ್ಯಾಗರ್ಸ್ ಮೇಲೆ ಸಿನ್ನಾನ್ ಅಂತ ಮೈಕಲ್ ಕರಿಯರು. ಆಮೇಲೆ ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ ನಮ್ಮ ಅಣ್ಣ ಹೆಸರು. ಎಷ್ಟು ವರ್ಷ ಆಯ್ತು ನಿಮ್ಮ ತಂದೆಯವ್ರು ತೀರ್ಕೊಂಡು? ನಮ್ಮ ತಂದೆ ತೀರ್ಕೊಂಡು 8 ವರ್ಷ ಆಯ್ತು. ಆಮೇಲೆ ನಿಮ್ಮ ಅಣ್ಣ ಅವರು ನಮ್ಮ ಅಣ್ಣ ನಾವು ಒಟ್ಟಿಗೆ ಮಾಡ್ಕೊಂಡಿದೀವಿ, ಒಟ್ಟಿಗೆ ತಗೊಂಡೇವು, ಹಬ್ಬ ಮಾಡ್ತಾ ಇದ್ವಿ. ನಮ್ಮ ಅಪ್ಪ ಹೆಸರು ಹೇಳಿ. ಆಮೇಲೆ ನಮ್ಮ ಅಣ್ಣ ತಿರ್ಕೊಬಿಟ್ರು. ಅವರು ಹೆಸರು ಹೋದ್ರು ತಿಮ್ರಾಯಪ್ಪ ಅಂದ್ರೆ. ಎಲ್ಲ ಪಾಂಡಿಚೇರಿ, ವಿಳಿಪುರಂ, ಹಾವೇರಿ ಎಲ್ಲಾ ಹತ್ರ ಅಡ್ಡಾಡವ್ರೆ. ಬೇರೆ ಇಲ್ಲಿ ಅಡ್ಡಾಡವ್ರೆ, ಇಲ್ಲಿ ಅಡ್ಡಾಡಿ ನಾನು ಹೇಳಂಗಿಲ್ಲ, ಎಲ್ಲಾ ಹತ್ರ ಅಡ್ಡಾಡವ್ರೆ. ಆಮೇಲೆ ಅವರು ತಿರ್ಕೊಬಿಟ್ರು. ಸರಿ, ನನ್ಗೆ ಸ್ವಲ್ಪ ಕಷ್ಟ ಆಯ್ತು, 1 ವರ್ಷ ಬಿಟ್ಟೆ. ಇವ್ರು ಓರಿ ಕಟ್ಟಂಗಿಲ್ಲ, ಇಷ್ಟೇ ಅವ್ರ ಕತೆ ಮುಗ್ದೈತೆ. ಅದು ಕಿವಿಯಲ್ಲಿ ಬಿದ್ದಿದ್ದಕ್ಕೆ ನಾನು ಓರಿ ತಂದ್ಬಿಟ್ಟೆ ಸರ್. ಹೆಸರು ಮಾಡಬೇಕು, ದುಡ್ಡು 1-2 ಲಕ್ಷ 3 ಲಕ್ಷ ಜೋಬಲ್ಲಿ ಇಟ್ಕೊಂಡು ಯಾರು ನೋಡಲ್ಲ. ಒಳ್ಳೆ ಓರಿ ಕಟ್ಬೇಕಂತ ಆಸೆ ಬಂತು, ತಗೊಂಡಿದ್ದೀನಿ ಸರ್. ಮೊದ್ಲಿಂದಾನು ನಿಮ್ಮ ತಂದೆಯವ್ರು ಹೌದೌದು ನೀವು ನಡೆಸಬೇಕು ಅಂತ. ನಾವು ಬೇಕಾದಷ್ಟು ಹಬ್ಬ ಮಾಡಿದವ್ರು. ಅಂದ್ರೆ ಮೊದಲು ನೀವು ಚಿಕ್ಕ ವಯಸ್ಸಲ್ಲಿ ಹಬ್ಬಗಳು ಚೆನ್ನಾಗಿ ನಾನು ಒಬ್ಬೇ ಬಿಡ್ತಾ ಇದ್ದೆ ಸರ್. ಡಾಮಾ ರಮೇಶ್ ಅಂತ ಒಂದು RS ಡಾಬಾ ಅಂತ ಒಂದು ಓರಿ ಕೊಟ್ಟಿದ್ರು, ನಾನು ಒಬ್ಬೇ ಬಿಡ್ತಾ ಇದ್ದೆ, ಯಾರು ಟಚ್ ಮಾಡ್ತಾ ಇರಲಿಲ್ಲ. ಅದೇನು ಎತ್ತ ಇಲ್ಲ ಬೀಜದೋರಿನೇ ಒಳ್ಳೊಳ್ಳೆ ಓರಿ ಕಟ್ಟಿದ್ರಿ. ಇವಾಗ ಕಟ್ಕೊಂಡಿದ್ದೀನಿ, ಹಬ್ಬ ಮಾಡ್ತೀನಿ ಸರ್. ಹಬ್ಬದಲ್ಲಿ ನೀವೇ ಬಿಡ್ತೀರಾ? ನಾನೇ ಬಿಡ್ತೀನಿ. ನಾವು ಪ್ರಾಣ ಹೋದ್ರೂ ಸರಿ ಬಂದ್ರೂ ಸರಿ ನಾವು ಒಬ್ಬ ಬಿಟ್ಟು ತೋರಿಸ್ತೀನಿ. ನೀವೇ ಬಿಟ್ಟು ತೋರಿಸ್ತೀನಿ ಅಂದ್ರೆ ಆ ಧೈರ್ಯ ಇದೆ? ಐತೆ ಸರ್. ಯಾಕಂದ್ರೆ ನಾವು ಅನುಭೋಗ ಫಸ್ಟ್ ಅನುಭೋಗ ಐತಲ್ಲ, ನಾವ ನೀನ್ ಬಾಪ ನಾನ್ ಬಾಪ ಅಂತ ಯಾರನ್ನ ಕರೆಯಲ್ಲ, ಹಬ್ಬ ಮಾಡ್ತೀವಿ. ನಮ್ಮ ಫ್ರೆಂಡ್ ಒಬ್ರು ಇದಾರೆ ಮಗೇಂದ್ರ ಅಂತ, ಅವ್ರು ಬರ್ತಾರೆ. ಅವ್ರು ದೋರಳ್ಳಿ ಸರ್, ಅವರು ಮಗೇಂದ್ರ ಅಂತಿದ್ದಾರೆ. ಅವ್ರು ಬರ್ತಾರೆ, ಯಾವ ಹಬ್ಬಕ್ಕೂ ನಾನು ಬಿಟ್ಕೊಡಲ್ಲ, ಅವ್ರಿಗೆ ಬರೇ ಬರ್ತಾರೆ. ಅವ್ರು ಬರ್ತಾರೆ ಅವ್ರ ಹತ್ರ ಇದೆಯಾ ಹೊರಗ್ಲು? ಇಲ್ಲ ಸರ್, ಅವರು ಇವಾಗ ಇಸ್ಬೇಕಂತ ಒಂದು ಬೆಳಗ್ಗೆ ಒಂದು ಅಡ್ವಾನ್ಸ್ ಆಗ್ತೀನಿ, ಒಂದು 50,000 ನೋಡೋಣ. ಹಬ್ಬ ಮಾಡ್ಬೇಕು ಅಂತ ಅವರು ಹೆಸರು ಹೋದಾರ ಸರ್, ಒಳ್ಳೆ ಓರಿ ಕಟ್ಟಿದ್ರು. ಆಮೇಲೆ ಅವರು ಸ್ವಲ್ಪ ಎಡವೈಟ್ ಬೆಂಗಳೂರಲ್ಲಿ ಇದ್ರು, ಬೆಂಗಳೂರಿಂದ ಇವಾಗ ಊರಿಗೆ ಬಂದ್ರು ಸರ್. ಒಳ್ಳೆ ಓರಿ ಕಟ್ತಾರೆ, ಅವರು ಕಟ್ತಾರೆ. ಹೌದು ಸರ್. ಮತ್ತೆ ಮೊದಲು ಹೆಂಗ್ ನಡೀತೈತೆ ಹಬ್ಬಗಳು? ಮೊದಲ ಹಬ್ಬ ಬೇರೆ ಸರ್, 12 ಗಂಟೆಗೆ ಬಿಡೋರು. 12 ಗಂಟೆಯಿಂದ 3 ಗಂಟೆ ಹಬ್ಬ ಮಾಡಿದ್ದೀವಿ. ಇವಾಗ 6 ಗಂಟೆಗೆ ಬಿಡ್ತೀವಿ, 12 ಗಂಟೆಗೆ ಬಂದು ವೈನ್ ಶಾಪ್ಗೆ ಹೋಗೋದು, ಕುಡಿಯೋದು, ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗೋದು, ವೇಸ್ಟ್ ಆಗಿ ಹೋಗ್ತಾರೆ ಎಲ್ಲ ಆಳುಗಳು. ಈ ಗೌರ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಲೇಟಾಗಿ ಕೊಟ್ಟು ಚೆನ್ನಾಗಿರ್ತದೆ ಹಬ್ಬ. ಲೇಟಾಗಿ ಕೊಡ್ಬೇಕು. 10 ಗಂಟೆಗೆ ಮೇಲೆ ಬಿಟ್ರೆ ಎಲ್ಲ ಚೆನ್ನಾಗಿರ್ತಾರೆ. 10 ಗಂಟೆಗೆ ಬಿಟ್ರೆ ಏನ್ ತೊಂದರೆ ಇಲ್ಲ. 10, 10:30 ಇಲ್ಲ 9, 9:30 ಬಿಟ್ರೆ ಪರವಾಗಿಲ್ಲ, ಹಬ್ಬ ಒಳ್ಳೆ ಹಬ್ಬ ನಡೀತದೆ. ಬೆಳಗ್ಗೆ ಕತ್ಲಲ್ಲೇ ಓದ್ಕೊಂಡು ಹೋಗ್ಬೇಕು. ಆ ಚಳಿನಾಗ ಬಿಡ ಒಳ್ಳೆ ಹೊತ್ತಿಗೆ ಹೆಸರು ಹೋಗ್ಬಿಡ್ತದೆ ಸರ್. ಬೇಕಾದಷ್ಟು ಹಬ್ಬ ಮಾಡಿರ್ತದೆ, ಆ ಚಳಿನಾಗ ಎಲ್ಲೋ ಸರ್ ಓಡಲ್ಲ ಸರ್, ಕಷ್ಟ. ನೀವು ಹಬ್ಬಕ್ಕೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಆದ್ರೂ ಬಿಸಿಲಿರ್ಬೇಕು. 4 ಗಂಟೆಗೆ ಹೋಗ್ಬೇಕಾಗ್ತದೆ. 5 ಗಂಟೆಗೆ 4 ಗಂಟೆಗೆ ಎದ್ದು ಹೋಗಿದ್ದೀವಿ. ದೂರ ಹೋಗ್ಬೇಕಂದ್ರೆ ಇವಾಗ ಆಲಂಬಡಿ ಅದೆಲ್ಲ ದೂರ ಹೋಗ್ಬೇಕಂದ್ರೆ ಕರ್ನಾಟಕ ಬಾರ್ಡರ್ ಹತ್ತದೆ. 4 ಗಂಟೆ ರಾತ್ರಿ ಕೂತೀವಿ, 3 ಗಂಟೆ ರಾತ್ರಿಗೆ ಎದ್ದು ಹೋಗೋದೆ. ಆವಾಗ ಹೋಗಿ ಸೆಲಿನಾಗ ಮೇವು ತಿನ್ನಲ್ಲ, ಒಂದಿಲ್ಲ. ಎತ್ತಿನ ಹೆಸರು ಕಟ್ಸೋದು ನಮ್ಮ ಜನಗಳೇ. ನಾನು ಹೇಳಿದ್ರಂದ್ರೆ ಸ್ವಲ್ಪ ಲೇಟಾಗಿ ಬಿಡ್ರೆ 9, 10 ಗಂಟೆಗೆ ಬಿಡ್ರೆ ಒಳ್ಳೆ ಹಬ್ಬ ಆಗ್ತದೆ, ಯಾರಿಗೇನು ತೊಂದರೆ ಇರಲ್ಲ. ಕರೆಕ್ಟಾಗಿ ಭಾಗ ತಗೊಳ್ಳೋಷ್ಟೊತ್ತಿಗೆ ಹಬ್ಬ ಅಷ್ಟು ಬಂದ್ ಮಾಡ್ತಾರೆ. ಇವಾಗ ಆ ಥರ ಮಾಡ್ತಾರೆ ಸರ್. ಈ ವರ್ಷ ಏನು ಇಲ್ಲ, ನಮ್ಮ ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ. ಸಿಕ್ಕನಬಳ್ಳಿಯಲ್ಲಿ ಮೀಟಿಂಗ್ ಹಾಕಿದ್ರು. ಇಲ್ಲಪ್ಪ ಸ್ವಲ್ಪ 10 ಗಂಟೆಗೆ ಮೇಲೆ ಹಬ್ಬ ಮಾಡಬೇಕಂತ ಮಾತಾಡಿದ್ದಾರೆ. ಅವ್ರು ದೊಡ್ಡವರೆಲ್ಲ ಮಾತಾಡೋರು, ನೋಡೋಣ ಏನ್ ಡಿಸೈಡ್ ಮಾಡ್ತಾರೆ ಸರ್. 1 ಗಂಟೆವರೆಗೂ ಬಿಡ್ಬೋದು ಅನ್ಸುತ್ತೆ. 1 ಗಂಟೆ ನಮ್ಗೆ 1-1:30 ಗಂಟೆ ಹಬ್ಬ ಮಾಡ್ತಾರೆ, ಸಂತೋಷ. 9 ಗಂಟೆ ಓರಿ ಕಟ್ಟಿದ್ಕ ನಮ್ಗೆ ಮೇಸಿದ್ಕ ಒಂದು ಹೆಸರು ಬರ್ತೈತೆ. ನಾವೇನು ದುಡ್ಡು ಖರ್ಚು ಮಾಡೋದು ಬರೋದಲ್ಲ ಸೈಜ. ನಮ್ಗೊಂದು ಹೆಸರು ಬೇಕಷ್ಟೇ, ಹೆಸರುಗೋಸ್ಕರ ಓರಿ ಕಟ್ಟ ಸರ್. ಹೌದು. ಇಲ್ಲ ಪ್ರೈಸ್ ಮಾಡ್ಬೇಕಂತ ನಾವು ಕೃಷ್ಣಗಿರಿ ಅಂತ ಕೆಳಗಡೆ ಪ್ರೈಸ್, ನಮ್ಮ ಪ್ರೈಸ್ಗೆಲ್ಲ ಹೋಗಲ್ಲ. ಹದ್ದಬ್ಬ ಒನ್ಲಿ ಹದ್ದಬ್ಬ ಮಾಡ್ತೀವಿ ನಾವು, ಖುಷಿಗೋಸ್ಕರ ಅಷ್ಟೇ ಸರ್. ಈ ವರ್ಷ ಚೆನ್ನಾಗಿ ಆಗ್ಬೋದು ಅನ್ಸುತ್ತೆ. ಆತ ಸರ್, ಇವೆಲ್ಲ ಬೇಕಾದ ಹಬ್ಬ ಇಟ್ಟಿದ್ದಾರೆ. ಇವಾಗ ಗೋಪ್ಸಂದ್ರ ಫಸ್ಟ್, ಆಮೇಲೆ ದಾಸರಪೇಳೆ ದಿನ ಆಗ್ತದೆ. ಕರ್ನಾಟಕ ಬಾರ್ಡರ್ ಅಲ್ಲಿ ಬಾಗ್ಲೊಂದು ಆ ಕಡೆ ಒಂದು ಹಬ್ಬ ಆಯ್ತದೆ. ಇಲ್ಲಿ ಪುರಂಕೊತ್ಪಲ್ಲಿ ಇಪುರಂ ಅಲ್ಲಿ ಹಬ್ಬ ಮಡಗಿದ್ದಾರೆ ಸರ್. ಎಷ್ಟು ವರ್ಷಗಳ ಹಬ್ಬ, ಎಷ್ಟು ಹಬ್ಬಗಳಾಗ್ಬೋದು ಈ ವರ್ಷ ಸರ್? ಹಬ್ಬ ಬೇಕಾದಷ್ಟು ಹಬ್ಬ ಐತೆ. ಅದು ಎಲೆಕ್ಷನ್ ಬಂದ್ರೆ ಎಷ್ಟು ಹಬ್ಬ ಆತಾವೋ ಎಷ್ಟು ನಡೀತಾವ ಅಂತ ಹೇಳಕ್ಕಾಗಲ್ಲ ಸರ್. ಎಲೆಕ್ಷನ್ ಐತೆ, ಅದರಿಂದ 2 ತಿಂಗಳ ಅಂತ ಹೇಳಿದ್ದಾರೆ. ಆಮೇಲೆ ಎಷ್ಟು ಸ್ಟಾಪ್ ಆತಾವೋ ಫಸ್ಟ್ ಅಲ್ಲಿ ಆಗೋದು ಕನ್ಫರ್ಮ್. ಫಸ್ಟ್ ಅಲ್ಲಿ ಆಗೋ ಹಬ್ಬ ಎಲೆಕ್ಷನ್ ಹತ್ರ ಆಗೋದು ಹೇಳಕ್ಕಾಗಲ್ಲ ಸರ್. ದಾಸಪುರ ಐತೆ, ಡೈನಿಕೋಟ್ ಹಬ್ಬ ಐತೆ, ಇಲ್ಲ ಧನ್ವರ್ನಸಲ್ಲಿ ಐತೆ. ಇವಾಗ ಒಳ್ಳೆ ಹಬ್ಬಗಳೈತೆ. 3 ಹಬ್ಬ ಸ್ಟಾಪ್ ಹಬ್ಬ. ಅದು ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್. ಎಲೆಕ್ಷನ್ ಬಂದ್ಮೇಲೆ ನಾವ್ ಏನ್ ಮಾಡಕ್ಕಾಗಲ್ಲ, ಕ್ಯಾನ್ಸಲ್ ಆಗ್ಬೋದು.
ಇದು ನಿಜ. ದಾಸನಪುರ ಅಂದರೆ ನಮ್ಮ ತಮಿಳ್ನಾಡಲ್ಲಿ ಸ್ಟಾಪ್ ಹಬ್ಬ, ನಮ್ಮ ಹಬ್ಬದಲ್ಲಿ. ಹೌದು. ಅವರು ಕೃಷ್ಣಮೂರ್ತಿ ಅಂತಾರೆ ಬುಕ್ಸಂದ್ರ, ಅವರೆಲ್ಲ ಪ್ರಭಣ್ಣ ಅವರೆಲ್ಲ ಮುಂದೆ ನಿಂತು ಒಳ್ಳೆ ಹಬ್ಬ ಮಾಡಿಸ್ತಾರೆ. ಮತ್ತೆ ಅದು ಬಿಟ್ಟು ಇನ್ನೆಲ್ಲಿ ಚೆನ್ನಾಗಿ ಹಬ್ಬ ಆಗುತ್ತೆ? ಇಲ್ಲ ಸರ್, ನಮಗೆ ತಿಳಿದಂಗೆ ಈ 3 ದೇವಸ್ಥಾನದ ಹತ್ರನು ಒಳ್ಳೆ ಹಬ್ಬ ಆಗ್ತದೆ. ಡೆಂಗ್ನಿಕೋಟೆ ಲಾಸ್ಟ್ ಫೈನಲ್. ಡೆಂಗ್ನಿಕೋಟೆ ಯಾವ ದೇವಸ್ಥಾನ ಇರೋದು? ಅಲ್ಲಿ ದೇವಸ್ಥಾನ ಇಲ್ಲ, ಅದೇನೋ ಒಂದು ಲೆಕ್ಕದಲ್ಲಿ ಮಾಡ್ತಾರೆ. ಅದೇ ಲಾಸ್ಟ್ ಹಬ್ಬ. ಡೆಂಗ್ನಿಕೋಟೆ ಲಾಸ್ಟ್. ಅಲ್ಲಿ ದುರ್ಗದ ಹತ್ರ ಒಳ್ಳೆ ಹಬ್ಬ ಆಗ್ತದೆ. ದುರ್ಗ ಒಳ್ಳೆ ಹೆಸರೋತಾಯಿತ್ತು. ಎಲ್ಲ ಗೊಡ್ಡು ಎಲ್ಲ ಹತ್ರ ಇದು ದಟ್ಟೆಲ್ಲ ಕಟ್ಟಿ ಅದೆಲ್ಲ ಜಗಳಗಳು ಪ್ರಾಬ್ಲಮ್ ಆಗ್ತದೆ. ಯಾಕೆ ಪ್ರಾಬ್ಲಮ್ ಆಗುತ್ತೆ? ಜಾಸ್ತಿ ಕೊಟ್ಟ ಸರ್ ಅಲ್ಲಿ. ಅಂಚೇಟಿಯರೆ, ನಮ್ಮ ಕೃಷ್ಣಗಿರಿ, ಬೇರ್ಕಿ, ಬಾಗ್ಲೂರು, ಈ ಕರ್ನಾಟಕ ಪೂರಾ ಜನ ಬರ್ತಾರೆ ಸರ್. ಜಾಗ ಸಾಲಲ್ಲ, ಜನ ಜಾಸ್ತಿ ಬೇಕಾದ ಜನ ಬರ್ತಾರೆ ಸರ್. ಈ ಹದ್ದು ಹೆಂಗಿದೆ? ಅದು ಹತ್ರ ಮಾಡ್ಬಿಡ್ತಾರೆ. ಸ್ವಲ್ಪ ನಮ್ಮ ಥರ ಇಲ್ಲಿ ನಮ್ಮ ಸುಳಿಗಿರಿ ಏರಣ ನಡೆದಂಗೆ ಮಾಡ್ಬಿಟ್ರೆ ಏನು ಪ್ರಾಬ್ಲಮ್ ಬರಲ್ಲ. ಯಾವ್ದೊಂದು ಕಿರಿಕಿರಿ ಅದ ಜನ ಜಾಸ್ತಿ ಸರ್, ಬೇಕಾದ ಜನ ಬರ್ತಾರೆ ಅಲ್ಲಿ. ದುರ್ಗಮಲ್ಲಿ ಒಳ್ಳೆ ಎತ್ತಿಗೆ ಹೆಸರು ಹೋಗ್ಬಿಡ್ತಾರೆ ಸರ್. ದಾಸನಪುರಂ ಎಂಥದ್ದು ಈಸ್ಕೊ ಬಂದ್ಬಿಡ್ತದೆ, ಅಲ್ಲೇ ಎಂಥದ್ದು ಈಸ್ಕೊ ಬರ್ತದೆ. ಅದು ದೇವ್ರ ಶಕ್ತಿ. ಆ ವೆಂಕಟರಾಮ ಸ್ವಾಮಿ ಅಷ್ಟು ಹಬ್ಬ ಮಾಡಿಸ್ತದೆ ಅಲ್ಲಿ, ವರ್ಷ ಒಳ್ಳೆ ಹಬ್ಬ ಸರ್. ದಾಸನಪುರದಲ್ಲಿ ಸ್ಟಾಪ್ ಸರ್. ಮತ್ತಿನ್ನೆಲ್ಲೆಲ್ಲಿ ಚೆನ್ನಾಗಿ ಆಗ್ತದೆ ಹಬ್ಬಗಳು ಸರ್? ವನಮಂಗಲದಲ್ಲಿ ಮಾಡ್ತಾ ಇದ್ರು, ಆಮೇಲೆ ತಿಮ್ಸಂದ್ರಲ್ಲಿ ಮಾಡ್ತಾ ಇದ್ರು. ದಾಸನಪುರ ನಮ್ಮ ತಮಿಳ್ನಾಡಲ್ಲಿ, ನಮ್ಮ ಮೇರನಾಗ ಹೊಸೂರು ತಾಲೂಕಿನಲ್ಲಿ ದಾಸನಪುರ ಸ್ಟಾಪ್. ದಾಸನಪುರ ಬಿಟ್ಟು ದುರ್ಗ ಆತ ಇತ್ತು. ದುರ್ಗ ಬಿಟ್ರೆ ಡೆಂಗ್ನಿಕೋಟೆ ಒಳ್ಳೆ ಹಬ್ಬ ಮಾಡ್ತಾರೆ. ಮತ್ತೆ ಉದುರ್ಪಲ್ಲಿ ಅಲ್ಲೆಲ್ಲ ನಡೀತಾ ಇದೆ. ಅದೆಲ್ಲ ಒಂದು ಸಿಂಪಲ್ ಸರ್, ಸಿಂಪಲ್ ಚಿಕ್ಕ ಹಬ್ಬಗಳು ಸಿಂಪಲ್. ಹಳೆ ಹಬ್ಬ ಮಾಡಿದ್ರು. ಇವಾಗ ಡೆಂಗ್ನಿಕೋಟೆ ದಾಸನಪುರ ಸ್ಟಾಪ್ ಚೆನ್ನಾಗಾಗ್ತದೆ ಹಬ್ಬಗಳು, ಒಳ್ಳೆ ಹಬ್ಬ ಮಾಡ್ತಾರೆ. ಎಷ್ಟುವರೆಗಳು ಇರ್ಬೋದು ಈ ನಮ್ಮ ಹೊಸೂರು ತಾಲೂಕಲ್ಲಿ ಹಬ್ಬದವ್ರಿಗೆ? ಹೇಳಕ್ಕಾಗಲ್ಲ ಸರ್, ಅವ್ರವ್ರ ಸ್ಟ್ಯಾಂಡಲ್ಲಿ ಮಾಡ್ಕೊಂಡವ್ರೆ. ಊರಿ ಇಲ್ಲಾಂದ್ರೆ ಊರಿ ತತ್ತಾರೆ. ಕರ್ನಾಟಕ ಆಗಲಿ ತಮಿಳ್ನಾಡಾಗಲಿ ಎಲ್ಲ ಅಡ್ಡಾಡಿ ಊರಿ ತತ್ತಾರೆ ಸರ್. ಊರಿ ತತ್ತಾರೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ. ಹಬ್ಬ ಅಂತೂ ಚೆನ್ನಾಗಿ ಹೆಸರು ಗೋರಿ ತತ್ತಾರೆ, ಹೆಸರು ಮಾಡ್ತಾರೆ. ಇವಾಗ ನೋಡು, ನಮ್ಮ OM ಹತ್ರ ನಾವು ತಗೊಂಡ್ರಿ ಒಂದು ಓರಿ, ನೆಕ್ಸ್ಟ್ ಓರಿ ತಂದ್ಬಿಟ್ರು. ಯಾವ್ದು OM ಹತ್ರ ತಂದಿದ್ದು? ಅದರ ಅಂತ ಒಂದು ತಗೊಂಡ್ರಿ. ಎಷ್ಟು ವರ್ಷದಿಂದ? ಅದು 2 ಲಕ್ಷ ಅಲ್ಲ, ಎಷ್ಟು ವರ್ಷದಿಂದ ತೆಗ್ದಿದ್ದು ನೀವು? ಇವಾಗ 2 ತಿಂಗಳು. ಅವ್ರ ಹತ್ರ ಇನ್ನೂ ಇದೆ ಓರಿಗಳೀಗ? ಹಳೆ ಓರಿ ಮಾಡ್ಕೊಂಡಿದ್ದಾರೆ ಸರ್, ಹಳೆ ಎತ್ತು ಒಂದು ಮಾಡ್ಕೊಂಡಿದ್ದಾರೆ, ಹೆಸರು ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಮಾಡಕ್ ಒಳ್ಳೆ ಓರಿ ತೆಗಿತಾರೆ ಸರ್, ಅವಾಗ ಒಳ್ಳೆ ಓರಿ ತೆಗಿತಾರೆ, ಒಳ್ಳೆ ಓರಿ ಕಟ್ತಾರೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ, ಮನ್ಸು ಕಿಡ್ತಾ ತಂದ್ಬಿಡ್ತಾರೆ. ಒಳ್ಳೆ ಓರಿಗಳು ಸಾಕಿದ್ರು ಸರ್. ಇವಾಗ ಹೆಸರ್ಕ ಬುಲ್ಲಟ್ ಸೌಂಡ್ಗೋಸ್ಕರ ಒಂದು ಓರಿ, ಹಳೆ ಓರಿ ಅವ್ರದ್ದು, ತಿರ್ಗಾ ಮನೆಗೆ ತಂದ್ಬಿಟ್ಟು ಮಾಡ್ಕೊಂಡವ್ರೆ. ಅವ್ರ ಹೆಸರು ಮಾಡಿದವ್ರು ಬಿಡಿ ಸರ್, ಮಾಡಿದ್ದಾರೆ ಅವರು. ಹೆಸರು ಮಾಡ್ತಾರೆ. ಇದಕ್ಕೆ ಸ್ಪೆಷಲ್ ಆಗಿ ಫುಡ್ ಏನೋ ಕೊಡ್ತೀರಾ? ಎಲ್ಲ ಐಟಮ್ ಕೊಡ್ತೀನಿ ಸರ್. ಉಳ್ಳಿ, ರವೆ ಬುಸ, ರವೆ, ಒಳ್ಳೆಲ್ಲ ಐಟಮ್ ಕೊಡ್ತೀನಿ ಸರ್ ನಾನು. ಹೌದಾ? ಇದು ಮನೆಯಲ್ಲಿ ಯಾರನ್ನು ಇಟ್ಕೊಳ್ಳೋಕೆ ಏನಿಲ್ವಾ? ಎಲ್ಲ ಮಕ್ಕಳು. ಎಲ್ಲಿ ತಂದಿದ್ದು ಹೋರಿ ಇದು? ಓರಿ ಅಂಚೆಟಿ ಅಡಂಗಾದನ್ ಅಂತ ಮಂಜು ಅಂತ ಅವರೇ, ಅವ್ರ ಓರಿ ಸರ್. ಅದೇನಿದು ಹಬ್ಬದವ್ರಿನ? ಇಲ್ಲ ಅವ್ರು ಬೇಕಾದ ಹಬ್ಬ ಮಾಡ್ಯಾರ. ಹೌದಾ? ಎಲ್ಲಿ ಮಾಡಿದ್ರು ಅವ್ರ ಹಬ್ಬ? ಅಂಚೆಟಿಯಲ್ಲೇ ಮಾಡವ್ರೆ. ಪಕ್ಕದಲ್ಲಿ 1 ಪಟ್ಟಿತ್ತು, ಅಲ್ಲಿ ಬಿಟ್ಟವ್ರೆ. ಏನು ಅವ್ರು ಕುಚ್ಚೇನ ಬಿಡ್ತಾರೆ? ಕಟ್ತಾ ಇದಾರ? ಅವ್ರು ಕುಚ್ಚೋ ಸರ್, ಅವ್ರ ಹೆಸರು ಹೋದ್ರು ಸರ್. ಅಂಚೆಟಿ ಅಡಂಗಾದನ್ ಅಂದ್ರೆ ಹೆಸರು ಹೋದ್ರು. ಇದು ಯಾವ್ದು ಹಬ್ಬ ಚೆನ್ನಾಗಿ ಮಾಡ್ತಾರೆ? ಆ ಕಡೆ ಎರಡು ಹಬ್ಬ ಸ್ಟಾಪ್ ಹಬ್ಬ. ಎರಡೂ ಬಿಡ್ತೀರಾ? ಒಂದೇ ಇಲ್ಲ, ಎರಡು ಒಂದೇ ಸರಿ ಬಿಡ್ತೀವಿ ನಾವು, ನೋಡಿ ತಗೊಂಡ್ಬಂದಿದ್ರು. ಹೌದಾ? ಚೆನ್ನಾಗಿ ಮಾಡ್ತವೆ, ಚಂದಾಗ ಹಬ್ಬ ಸ್ಟಾಪ್. ಅದು ವೈಟು ಯಾರ ಹತ್ರ ಇದ್ದಿದ್ದು ಹೋರಿ? ಅದು ವೈಟು ಅದು 2-3 ಹಾವೇರಿ ಹೋಗ್ತು. ಹಾವೇರಿಯಿಂದ ಹಬ್ಬ ಮಾಡ್ಕೊಂಡು ತಿರುಗಿ ನೆಕ್ಸ್ಟ್ ಬಂತು. ಅದು SML ಓರಿ ಸರ್. ಫಸ್ಟ್ ಎಲ್ಲೇ? ವನಮಡಿ SML ಇದು. ಹೌದಾ? ಹೌದು ಸರ್. ನಮ್ಗೆ ಹಬ್ಬಕ್ಕೆ ಬೇಕಂದಿದ್ಕ ನಮ್ಗೆ ಕೋರಿ ಕೊಟ್ಟರು. ಎಲ್ಲಿದ್ದಿದ್ದು ಫಸ್ಟ್ ಹೋರಿ? ಫಸ್ಟ್ ಹಾವೇರಿನಾಗಿತ್ತು. ಅಲ್ಲ, ಈಗ ನೀವು ತಗೊಂಡಿದ್ದು ಎಲ್ಲಿ? ವಾನಂಬಾಡಿಯಲ್ಲಿ ತಗೊಂಡಿದ್ದು. ಏನಲ್ಲಿ ಪ್ರೈಸ್ಗೆ ಹೋಗ್ತಾ ಇತ್ತು? ಪ್ರೈಸ್ ಮಾಡ್ತಾ ಇತ್ತು. ಯಾರು ಮನೆಯಲ್ಲಿ ಹೋರಿನ ನೋಡ್ಕೊಳ್ಳೋದು ಸಾಕೋದಲ್ಲ? ಎಲ್ಲಾದ್ರಲ್ಲಿ ಹೋಗ್ಬಿಡ್ತೀನಿ, ನನ್ನ ಮಗನೇ, ನನ್ನ ದೊಡ್ಡ ಮಗನೇ ಎಲ್ಲದಕ್ಕೂ. ಹೌದಾ? ನನ್ನ ಮಕ್ಕಳೇ ನೋಡ್ಕೊಳೋದು. ಯಾರು ಇವರಾ? ಅವ್ರು ಸರ್. ಏನಪ್ಪ ನಿನ್ನ ಹೆಸರು? ಲಕ್ಷ್ಮೀಪತಿ ಅಂತ. ಏನು ಓದ್ತಾ ಇದೆಯಾ? ಸ್ಕೂಲ್ಗೆ ಹೋಗ್ತಾ ಇದೆಯಾ? ಯಾವ ಎಷ್ಟನೇ ಕ್ಲಾಸು? +1 PUCನಾ? +1. ಇದು ಭಯ ಏನಿಲ್ವಾ ನಿಂಗೆ? ಹೋರಿ ನಡಿತೀಯ? ಬೀಜದವ್ರಿ ಹಿಡ್ಕೊಂತೀಯ? ಗಲಾಟೆ ಏನು ಮಾಡೋದಿಲ್ವಾ? ಅವ್ರು ಹೊಂದ್ಕೊಂಡಿದೆ. ಅವ್ರು ಏನ್ ಮಾಡ್ತೀರಾ? ಯಾರ್ಗನ್ನ ಇನ್ನು ಹಬ್ಬ ಮಾಡ್ಬೇಕು, ಅವಾಗ ಕೊಡ್ತೀರಿ.
ಹಬ್ಬ ಅಂದ್ರೆ ಇಷ್ಟನಾ? ನೀನು ನೀನು ಹೋಗ್ತೀಯ ಹಬ್ಬಕ್ಕೆ? ನೀನು ಹೋಗ್ತೀನಪ್ಪ ಹಬ್ಬಕ್ಕೆ? ಸರಿ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ತೀರಾ? 96 96 26 26 17 17 93 93 51 ಸರ್. 51. ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಓಕೆ.